ದಲಿತ SC ST ನಿಗಮಗಳಿಗೆ ಏನು ಒಂದು ಮೀಸಲಿಟ್ಟಿತ್ತಲ್ಲ 354 ಕೋಟಿ ಏನೋ ಮೀಸಲಿಟ್ಟಿತ್ತು, ಅದರಲ್ಲಿ ಬರೀ 84 ಕೋಟಿ ಹಣವನ್ನು ಮಾತ್ರ ರಿಲೀಸ್. ನಾನು ಈಗಾಗಲೇ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ. ಸಾಮಾಜಿಕ ನ್ಯಾಯ ಬಗ್ಗೆ ಭಾಳಷ್ಟು ಮಾತನಾಡುವಂಥ ಸರ್ಕಾರ ಸಾಮಾಜಿಕವಾಗಿ ಅನ್ಯಾಯ ಮಾಡ್ತಾಯಿದೆ. SC ST OBC ಜನಕ್ಕೆ ಮೊದಲನೇದಾಗಿ SCP TSP ಇದ್ದ ಹಣವನ್ನೇ ಅದರಿಂದ ಡೈವರ್ಟ್ ಮಾಡಿ ಗ್ಯಾರಂಟಿಗಳಿಗೆ ಬಳಕೆ ಮಾಡಿದ್ದಾರೆ. 25,000 ಕೋಟಿ ಈಗಾಗಲೇ 2 ವರ್ಷದಲ್ಲಿ ಹೋಗಿದೆ. ಈ ವರ್ಷ ಇನ್ನೊಂದು 15,000 ಕೋಟಿ ತೆಗೆದು 3 ವರ್ಷದಲ್ಲಿ 40,000 ಕೋಟಿ SC ST ಜನಕ್ಕೆ ಅವರ ಅಭಿವೃದ್ಧಿಗೆ ಮೀಸಲಿಟ್ಟಿರುವಂಥದ್ದು, ಅವ್ರಿಗೆ ಕಾರ್ಯಕ್ರಮಕ್ಕೆ ಮೀಸಲಿಟ್ಟಿದ್ದು, ಅವ್ರ ಕೇರಿಗಳ ಅಭಿವೃದ್ಧಿ ಇರ್ಬೋದು, ಅವ್ರಿಗೆ ಹಣಕಾಸಿನ ನೆರವು ಕೊಡೋದಿರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಜಮೀನು ಕೊಂಡ್ಕೊಳ್ಳೋದಿರ್ಬೋದು, ಗಂಗಾ ಕಲ್ಯಾಣ ಇರ್ಬೋದು, ಎಲ್ಲ ಯೋಜನೆ ಕಟ್ತಾಗಿದೆ. ಅಷ್ಟೇ ಅಲ್ಲ, ಸೋಷಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಲ್ಲಿ ಬರುವಂಥ ನಿಗಮಗಳೇನಿದ್ದಾವೆ, ನಿಗಮಕ್ಕೆ ಆ್ಯಸ್ ಇಟ್ ಈಸ್ ಹಣ ಕಡಿಮೆ ಇಟ್ಟಿದ್ದರು. ಈ ವರ್ಷ ಕಡಿಮೆ ಇಟ್ಟು ಹಣದಲ್ಲಿ ಬರೀ 25% ಮಾತ್ರ ರಿಲೀಸ್ ಮಾಡಿದ್ದಾರೆ. ಈಗಾಗಲೇ ಮಾರ್ಚ್ ತಿಂಗಳು ಬಂತು. ಸಾಮಾಜಿಕ ನ್ಯಾಯ ಬಗ್ಗೆ ಮಾತನಾಡುವಂಥವ್ರನ್ನ ಏನು ಸಾಮಾಜಿಕ ನ್ಯಾಯದ ಬಗ್ಗೆ ಹೋರಾಟ ಮಾಡ್ತೀವಿ ಅಂತಾರೆ ಮತ್ತು ಅದರ ಬಗ್ಗೆ ಸಮಾವೇಶ ಮಾಡಬೇಕು ಅಂತ ಹೇಳ್ತಾರೆ. ಫಸ್ಟು ಅವ್ರ ಸರ್ಕಾರದಲ್ಲಿ ಆ ಜನಾಂಗಕ್ಕೆ ಅವ್ರ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಿಸಿ, ಅಂದರೆ ಅದ್ರ ಪರವಾಗಿ ಮಾತನಾಡುವಂಥ ಹಕ್ಕಿದೆ. ಹಣ ಹೊಂದಿಸಲಿಕ್ಕೆ ದಲಿತ SC ST ನಿಗಮಗಳಿಗೆ ಏನು ಒಂದು ಮೀಸಲಿಟ್ಟಿತ್ತಲ್ಲ 354 ಕೋಟಿ ಏನೋ ಮೀಸಲಿಟ್ಟಿತ್ತು, ಅದರಲ್ಲಿ ಬರೀ 84 ಕೋಟಿ ಹಣವನ್ನು ಮಾತ್ರ ರಿಲೀಸ್. ನಾನು ಈಗಾಗಲೇ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ. ಸಾಮಾಜಿಕ ನ್ಯಾಯ ಬಗ್ಗೆ ಭಾಳಷ್ಟು ಮಾತನಾಡುವಂಥ ಸರ್ಕಾರ ಸಾಮಾಜಿಕವಾಗಿ ಅನ್ಯಾಯ ಮಾಡ್ತಾಯಿದೆ. SC ST OBC ಜನಕ್ಕೆ ಮೊದಲನೇದಾಗಿ SCP TSP ಇದ್ದ ಹಣವನ್ನೇ ಅದರಿಂದ ಡೈವರ್ಟ್ ಮಾಡಿ ಗ್ಯಾರಂಟಿಗಳಿಗೆ ಬಳಕೆ ಮಾಡಿದ್ದಾರೆ. 25,000 ಕೋಟಿ ಈಗಾಗಲೇ 2 ವರ್ಷದಲ್ಲಿ ಹೋಗಿದೆ. ಈ ವರ್ಷ ಇನ್ನೊಂದು 15,000 ಕೋಟಿ ತೆಗೆದು 3 ವರ್ಷದಲ್ಲಿ 40,000 ಕೋಟಿ SC ST ಜನಕ್ಕೆ ಅವರ ಅಭಿವೃದ್ಧಿಗೆ ಮೀಸಲಿಟ್ಟಿರುವಂಥದ್ದು, ಅವ್ರಿಗೆ ಕಾರ್ಯಕ್ರಮಕ್ಕೆ ಮೀಸಲಿಟ್ಟಿದ್ದು, ಅವ್ರ ಕೇರಿಗಳ ಅಭಿವೃದ್ಧಿ ಇರ್ಬೋದು, ಅವ್ರಿಗೆ ಹಣಕಾಸಿನ ನೆರವು ಕೊಡೋದಿರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಜಮೀನು ಕೊಂಡ್ಕೊಳ್ಳೋದಿರ್ಬೋದು, ಗಂಗಾ ಕಲ್ಯಾಣ ಇರ್ಬೋದು, ಎಲ್ಲ ಯೋಜನೆ ಕಟ್ತಾಗಿದೆ. ಅಷ್ಟೇ ಅಲ್ಲ, ಸೋಷಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಲ್ಲಿ ಬರುವಂಥ ನಿಗಮಗಳೇನಿದ್ದಾವೆ, ನಿಗಮಕ್ಕೆ ಆ್ಯಸ್ ಇಟ್ ಈಸ್ ಹಣ ಕಡಿಮೆ ಇಟ್ಟಿದ್ದರು. ಈ ವರ್ಷ ಕಡಿಮೆ ಇಟ್ಟು ಹಣದಲ್ಲಿ ಬರೀ 25% ಮಾತ್ರ ರಿಲೀಸ್ ಮಾಡಿದ್ದಾರೆ. ಈಗಾಗಲೇ ಮಾರ್ಚ್ ತಿಂಗಳು ಬಂತು. ಸಾಮಾಜಿಕ ನ್ಯಾಯ ಬಗ್ಗೆ ಮಾತನಾಡುವಂಥವ್ರನ್ನ ಏನು ಸಾಮಾಜಿಕ ನ್ಯಾಯದ ಬಗ್ಗೆ ಹೋರಾಟ ಮಾಡ್ತೀವಿ ಅಂತಾರೆ ಮತ್ತು ಅದರ ಬಗ್ಗೆ ಸಮಾವೇಶ ಮಾಡಬೇಕು ಅಂತ ಹೇಳ್ತಾರೆ. ಫಸ್ಟು ಅವ್ರ ಸರ್ಕಾರದಲ್ಲಿ ಆ ಜನಾಂಗಕ್ಕೆ ಅವ್ರ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಿಸಿ, ಅಂದರೆ ಅದ್ರ ಪರವಾಗಿ ಮಾತನಾಡುವಂಥ ಹಕ್ಕಿದೆ.